ಶಿಕ್ಷಕರ ಅರ್ಹತಾ ಪರೀಕ್ಷೆ TET, GPSR, PSC, HSTR, CT, NMMS, NTSC ಪೇಪರ್ 1 ಗಣಿತ ವಿಷಯ ಹಾಗೂ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. √2 ಸಂಖ್ಯೆಯು ಒಂದು ಅಭಾಗಲಬ್ಧ ಸಂಖ್ಯೆ, ಆಯ್ಕೆ ಬಿ ಸರಿ ಉತ್ತರ. 5 - √3 ಒಂದು ಅಭಾಗಲಬ್ಧ ಸಂಖ್ಯೆ, ಆಯ್ಕೆ ಎ ಸರಿ ಉತ್ತರ. ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು 5, ಆಯ್ಕೆ ಎ ಸರಿ ಉತ್ತರ. ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ? √9, ಆಯ್ಕೆ ಸಿ ಸರಿ ಉತ್ತರ. ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು √4 = 2, ಆಯ್ಕೆ ಬಿ ಸರಿ ಉತ್ತರ. ಪೈ ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗಾಗಿ ಆಯ್ಕೆ ಎ ಸರಿ ಉತ್ತರ. 7 × 11 × 13 + 13 ಇದು ಒಂದು ಸಂಯುಕ್ತ ಸಂಖ್ಯೆ, ಆಯ್ಕೆ ಬಿ ಸರಿ ಉತ್ತರ. 91ರ ಅವಿಭಾಜ್ಯ ಅಪವರ್ತಿಸುವಿಕೆಯು 13 × 7 13 × 7 91. 13 ಮತ್ತು 7 ಅವಿಭಾಜ್ಯ ಸಂಖ್ಯೆಗಳು, ಹಾಗಾಗಿ ಆಯ್ಕೆ ಬಿ ಸರಿ ಉತ್ತರ. 91ರ ಅವಿಭಾಜ್ಯ ಅಪವರ್ತಿಸುವಿಕೆ 13 × 7. 1 ಮತ್ತು 10ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು 4 ಇವೆ, ಹಾಗಾಗಿ ಆಯ್ಕೆ ಸಿ ಸರಿ ಉತ್ತರ. 10ನೇ ಪ್ರಶ್ನೆ ನೋಡಿ, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಕೆಳಗಿನ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು? ಅವಿಭಾಜ್ಯ ಸಂಖ್ಯೆಗಳು, ಆಯ್ಕೆ ಸಿ ಸರಿ ಉತ್ತರ. 120 ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಆಯ್ಕೆ ಡಿ ಸರಿ ಉತ್ತರ ಆಗುತ್ತೆ. 30ರ ಅವಿಭಾಜ್ಯ ಅಪವರ್ತನಗಳು 2, 3 ಮತ್ತು 5, ಆಯ್ಕೆ ಎ ಸರಿ ಉತ್ತರ. 2, 3, 6, 6, 5, 30. ಓಕೆ, ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಾಸಹ 1, ಆಯ್ಕೆ ಬಿ ಸರಿ ಎ × ಬಿ ಅವುಗಳ ಆಯ್ಕೆ ಬಿ ಸರಿ ಉತ್ತರ. ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಯ ಮಾಸಹವು 2, ಆಯ್ಕೆ ಬಿ ಸರಿ ಉತ್ತರ. ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಮಾಸಹ ಎ ಬಿ ಲಾಸಹ ಎ ಬಿ = ಎ × ಬಿ ಆಗುತ್ತೆ. ಓಕೆ, ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾದರೆ p² ಮತ್ತು q² ಮಾಸಹವು ಆಯ್ಕೆ ಬಿ ಸರಿ ಉತ್ತರ 1. 25ನೇ ಪ್ರಶ್ನೆ, 180 = 2x × 3² × 5 ಆದರೆ x ನ ಬೆಲೆ 2, ಆಯ್ಕೆ ಬಿ ಸರಿ ಉತ್ತರ. 15 ಮತ್ತು 20 ಈ ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ 300, ಆಯ್ಕೆ ಸಿ ಸರಿ ಉತ್ತರ. ಒಂದು